ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್. ನನ್ನ ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ, ಹೌದ್ರಿ, ಸಾಬೂದಾನ ಕಿಚಡಿ ಅಥವಾ ಸಬ್ಬಕ್ಕಿ ಕಿಚಡಿ ಅಂತಲೂ ಹೇಳ್ತಾರೆ. ಇದನ್ನು ನಾವು ಇವತ್ತು ಹಬ್ಬ ಹರಿದಿನ ಮತ್ತು ಉಪವಾಸ ದಿನಗಳೊಳಗೆ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ರೀ. ಅದಷ್ಟೇ ಅಲ್ಲದೆ ನಾವು ಬೇರೆ ಟೈಮಿಗೂ ಮಾಡಿಕೊಂಡು ತಿಂದ್ರೆ ಮಸ್ತ್ ಸೂಪರ್ ಟೇಸ್ಟಿಯಾಗಿ ಮತ್ತು ಒಂದಕ್ಕೊಂದು ಅಂಟುಗೊಳ್ಳಾರ್ದಂಗೆ ಬಿಡಿ ಬಿಡಿಯಾಗಿ ಸೂಪರ್ ಟೇಸ್ಟಿಯಾಗಿ ಇದನ್ನು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ಫ್ರೆಂಡ್ಸ್. ನೋಡಿರಿ, ಇಲ್ಲಿ ನಾನು ಒಂದು ದೊಡ್ಡ ಬೌಲ್ನಾಗ ಇದನ್ನು ಸಬ್ಬಕ್ಕಿ ಅಥವಾ ಸಾಬೂದಾನಿನ ತೊಗೊಂಡೇನಿ ರೀ. ಇದನ್ನು ಕ್ಲೀನಾಗಿ ಒಂದು 2-3 ಸರಿ ತೊಳ್ಕೊಂಡು ನೋಡ್ರಿ, ಇಲ್ಲೇ ಇದ್ರೊಳಗೆ ವೈಟ್ ಕಲರ್ ಇರ್ತೈತಲ್ರಿ, ಅದು ಎಲ್ಲ ಹೋಗಿ ಕ್ಲೀನ್ ಆಗ್ಬೇಕು ರೀ. ಆ ಥರ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ಮೇಲೆ ಈ ಥರ ನೀರು ಹಾಕಿ, ಭಾಳ ಅಲ್ರಿ ಫುಲ್ ನೆನೆ ಒಂದು ಹಾಕಬಾರ್ದು, ಸ್ವಲ್ಪನ ಈಗ ನೀರು ಹಾಕ್ಕೊಂಡು ಇದನ್ನೀಗ ಮುಚ್ಚಿ ನಾನೀಗ ಕರೆಕ್ಟ್ 2 ತಾಸು ಇದನ್ನು ನೆನೆ ಹಾಕೀನಿ. ಒಬ್ಬೊಬ್ರು ಹೇಳ್ತಾರೆ ಭಾಳ 8 ತಾಸು ಅದು ನೆನೆ ಹಾಕಬೇಕಂತ. ಏನಿಲ್ಲ ರೀ, ನಾ ಬರೀ 2 ತಾಸು ಇದನ್ನು ನೆನೆ ಹಾಕೀನಿ. ನೋಡಿರಿ ಫ್ರೆಂಡ್ಸ್, 2 ತಾಸ್ನಾಗ ಎಷ್ಟು ಚಂದ ನೆಂದಾವ ಅಂಥೇಳಿ. ಮತ್ತು ಫುಲ್ ನೀರನ್ನು ಹಾಕಬಾರ್ದು. ನಾನು ಹಾಕೀನಲ್ರಿ, ಈಗ ಇಷ್ಟ ನೀರು ಹಾಕಿ ನೆನೆಸಿಡ್ಬೇಕ್ರಿ. ಪರ್ಫೆಕ್ಟಾಗಿ ಇವು ನೆನಿತಾವು. ಬರ್ರಿ ಈಗ ಮಾಡ್ಕೊಳೋದು ನೋಡೋಣ ಅಂಥೇಳಿ. ಇದಕ್ಕೆ ನೋಡಿರಿ, ನಾನು ಒಂದು 2 ಆಲೂಗಡ್ಡಿನ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ, ಒಂದು 3 ಹಸಿಮೆಣ್ಸಿನ್ಕಾಯಿ, ಒಂದು 7-8 ಕರಿಬೇವು ಹೆಸಳು ಮತ್ತು ಸ್ವಲ್ಪ ಕೊತ್ತಂಬರಿ. ಮತ್ತೀಗ ನೆಕ್ಸ್ಟ್ ಒಗ್ಗರಣೆಗೆ ಏನಂತ ಹೇಳಿದ್ರೆ ಸಾಸಿವೆ, ಜೀರಿಗೆ, ಮೇನಾಗಿ ಇದಕ್ಕೆ ಶೇಂಗಾ ಪುಡಿ ರೀ. ಶೇಂಗಾ ಹುರಿದು ಒಂದು ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡೀನಿ. ಇವಿಷ್ಟು ಇಂಗ್ರೀಡಿಯೆಂಟ್. ಇದ್ರ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿರಿ, ನಾನು ಈಗ ಮಾಡೋದು ಹೆಂಗಂತ ತೋರಿಸ್ತೀನಿ. ಒಂದು ಬಾಳ್ಗೆ ತೊಗೋಬೇಕ್ರಿ. ಬಾಳ್ಗಿಗೆ ಒಂದು 2-3 ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ತೀರಾ ಭಾಳನೂ ಆಗಬಾರ್ದ್ರಿ ಇದಕ್ಕೆ ಎಣ್ಣೆ, ಸ್ವಲ್ಪನೂ ಹಾಕೋಬಾರ್ದು, ಮೀಡಿಯಮ್ ಆಗಿ. ಹಾಗಾಗಿ ನಾನು ಇಲ್ಲೇ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ, ಅಂದ್ರೆ ಕರೆಕ್ಟ್ ಆಗುತ್ತೆ ನೋಡಿರಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡೀನಿ. ಎಣ್ಣೆ ಕಾದಾದ್ಮೇಲೆ ಇದಕ್ಕೆ ಸಾಸಿವೆ ಜೀರಿಗೆ ಹಾಕ್ಕೊಳಕತ್ತೀನಿ ರೀ. ಸಾಸಿವೆ ಜೀರಿಗೆ ಚಟಪಟ ಅಂತ ಹೇಳಿದ ಮೇಲೆ ಇದಕ್ಕೆ ನೆಕ್ಸ್ಟ್ ಕರಿಬೇವು ಹಾಕ್ಕೊಳಕತ್ತೀನಿ. ಕರಿಬೇವನ್ನು ಸಹಿತ ಎಣ್ಣೆಯೊಳಗೆ ಫ್ರೈ ಹಾಕ್ಬೇಕು. ಇದು ಕೂಡ ಚಟಪಟ ಅಂದಮೇಲೆ ಈಗ ಸಣ್ಣಾಗಿ ಹೆಚ್ಚಿಟ್ಕೊಂಡಿದ್ವಲ್ರಿ ಆಲೂಗಡ್ಡಿ, ಅದನ್ನು ಕೂಡ ಎಣ್ಣೆಯೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಉಳ್ಳಾಗಡ್ಡಿ ಹಾಕೋ ಅವಶ್ಯಕತೆ ಇರಲ್ರಿ. ಉಳ್ಳಾಗಡ್ಡಿ ಹಾಕಿದ್ರೆ ಟೇಸ್ಟ್ ಬರೋಂಗಿಲ್ಲ. ಇದಕ್ಕೆ ಏನಿಲ್ಲ ಅಂದರೂ ಬರೀ ಆಲೂಗಡ್ಡಿ ಅಷ್ಟೇ ನೋಡಿರಿ. ಆಲೂಗಡ್ಡಿ, ಹಸಿಮೆಣ್ಸಿನ್ಕಾಯಿ ಮತ್ತು ಶೇಂಗಾನು ಹಾಕೋಬೋದು ರೀ ಒಗ್ಗರಣೆಗೆ, ಬಟ್ ನಾನಿಲ್ಲಿ ಹಾಕ್ಕೊಂಡಿಲ್ಲ, ಅಷ್ಟೇ ಹಾಕೋಬೋದು. ಹಂಗೆ ಮಾಡಿದ್ರೂ ರುಚಿ ಆಗ್ತೈತಿ. ಮತ್ತೀಗ ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಹಾಕೋದ್ರಿಂದ ಆದಷ್ಟು ಲಘು ಆಲೂಗಡ್ಡಿ ಫ್ರೈ ಆಗ್ತಾವೆ ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದನ್ನು ಒಂದ್ಸಲಿ ಫ್ರೈ ಮಾಡ್ಕೋಬೇಕು. ಆಲೂಗಡ್ಡಿ ಎಣ್ಣೆ ಒಳಗನ ಫ್ರೈ ಆಗಿ ಈ ಥರ ಬೆಂದೈತಿ. ಈಗ ನೆನೆಸಿಟ್ಕೊಂಡಿದ್ವಲ್ರಿ ಸಾಬೂದಾನಿ, ಅದನ್ನು ಹಾಕ್ಕೊಂಡು ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಏನು ಇನ್ನೊಂದು ಟಿಪ್ಸ್ ಅಂತ ಹೇಳಿದ್ರೆ, ಇದಕ್ಕೆ ಆದಷ್ಟು ನಾನ್ ಸ್ಟಿಕ್ ಉಪಯೋಗಿಸ್ಬೇಕ್ರಿ. ಯಾಕಂತ ಹೇಳಿದ್ರೆ ಒಂದಕ್ಕೊಂದು ಅಂಟ್ಕೊಂಡು ತಳ ಫುಲ್ ಹಿಡಿದು ಗಟ್ಟಿಯಾಗಿ ಅಂಟ್ಕೊಂಡ್ಬಿಡ್ತೈತ್ರಿ ಈ ಸಾಬೂದಾನಿ. ಬೇರೆ ಪಾತ್ರೆಯೊಳಗೆ ಮಾಡಿದ್ರೆ ಬೇಕಾದ್ರೆ ನೀವು ಮಾಡಿ ಟ್ರೈ ಮಾಡಿರಿ. ಇದಕ್ಕೆ ನಾನ್ ಸ್ಟಿಕ್ ಇದು ಪಾತ್ರೆನ ಬಳಸ್ಬೇಕು ನೋಡಿರಿ. ಹಿಂಗೆ ಬಳಸೋದ್ರಿಂದ ಸ್ವಲ್ಪನೂ ಅಂಟ್ಕೊಳಂಗಿಲ್ಲ ರೀ, ತಳ ಹಿಡಿಯಂಗಿಲ್ಲ. ಈ ಥರ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ಫುಲ್ ಸಣ್ಣ ಉರಿ ಒಳಗೆ ಒಂದು 5-6 ನಿಮಿಷ ಇದನ್ನು ಒಟ್ಟು ತೆಗಿಬಾರ್ದ್ರಿ, ಓಪನ್ ಮಾಡಬಾರ್ದು. ಈಗ ನೋಡಿರಿ, ಒಂದು 6 ನಿಮಿಷ ಆಗೈತಿ, ಓಪನ್ ಮಾಡೀನಿ. ನೋಡ್ತಿರ್ಬೋದು ಫುಲ್ ಹೆಂಗೆ ಬೆಂದಾವಂಥೇಳಿ. ನಾನು ಮತ್ತು ನಡು ತೆಗ್ದಿಲ್ಲ ರೀ. ನೋಡಿರಿ, ತಳನೂ ಹಿಡ್ಕೊಂಡಿಲ್ಲ, ನೀವು ನೋಡ್ತಿರ್ಬೋದು. ಹಾಗಾಗಿ ನೋಡಿರಿ, ಇಲ್ಲ ಅಂದ್ರೆ ಒಂದಕ್ಕೊಂದು ಅಂಟ್ಕೊಂಡು ಫುಲ್ಲು ಕೆಳಗೆ ತಳ ಹಿಡಿದು ಬಿಟ್ಟಿರ್ತೈತ್ರಿ ಬೇರೆ ಪಾತ್ರೆ ಒಳಗೆ ಮಾಡಿದ್ರೆ. ಮತ್ತು ಇನ್ನೂ ಒಂದು ಅಂತ ಏನು ಹೇಳಿದ್ರಿ, ಈ ಥರ ಎಣ್ಣೆ ಆಗಬಾರ್ದು ಮತ್ತು ಹಿಂಗೆ ಅಂಟ್ಕೋಬಾರ್ದು ಅಂತ ಹೇಳಿದ್ರೆ ಇನ್ನೂ ಒಂದು ಟಿಪ್ಸ್ ಐತ್ರಿ ಅದಕ್ಕೆ. ಅದು ಏನಂತ ಹೇಳಿದ್ರೆ, ಆವಾಗಲೇ ನಾವು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಶೇಂಗಾ ಪುಡಿ, ಅದನ್ನು ಹಾಕೋಬೇಕ್ರಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಈ ಸಾಬೂದಾನಿ ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ ರೀ. ಈ ಥರ ಗಂಟನೂ ಆಗೋದಿಲ್ಲ.
ಫುಲ್ ಬಿಡಿ ಬಿಡಿಯಾಗಿ ಮತ್ತು ಸೂಪರ್ ಟೇಸ್ಟ್ ಕೊಡೋದು ಅಂತ ಹೇಳಿದ್ರೆ ಈ ಶೇಂಗಾ ಪುಡಿನ ನೋಡ್ರಿ. ಈ ಶೇಂಗಾ ಪುಡಿ ಹಾಕೋದ್ರಿಂದ ಈ ಸಾಬೂದಾನಿ ಕಿಚಡಿ ಟೇಸ್ಟ್ ಒಂಥರ ಸೂಪರಾಗಿರ್ತೈತಿ ಮತ್ತು ಬಿಡಿ ಬಿಡಿಯಾಗಿ ಉದುರಾಗಿ ತಿನ್ನೋಕ್ಕೂ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತೈತ್ರಿ. ಒಂದು ಸಲ ಈ ಥರ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಲಾಸ್ಟಿಗೆ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ವಲ್ರಿ ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ಹಾಕ್ಕೊಂಡು ಇನ್ನೊಂದು ಸಲ ಮಿಕ್ಸ್ ಮಾಡಿ ನೋಡ್ತಿರ್ಬೋದ್ರಿ ಫ್ರೆಂಡ್ಸ್. ಉದುರಾಗಿ ಎಷ್ಟು ಚಲೋ ಕಾಣಿಸಾಕತ್ತೈತೆ ಅಂತ ಹೇಳಿ. ಈ ಥರ ಒಂದು ಸಲ ಇದನ್ನು 5 ನಿಮಿಷ ಮುಚ್ಕೊಂಡು ಬೇಯಿಸಿಬಿಟ್ರೆ ಮುಗೀತು ನೋಡ್ರಿ. ಫುಲ್ ಬೆಂದಿತಾವು ಸಾಬೂದಾನಿ. ನೋಡ್ತಿರ್ಬೋದ್ರಿ ನೀವಿಲ್ಲೇ ಮಸ್ತ್ ಕಾಣಿಸಾಕತ್ತೈತಿ. ಬಟ್ ತಿನ್ನೋಕ್ಕೂ ಅಷ್ಟು ಸೂಪರಾಗಿರ್ತೈತೆ ರೀ. ಇದು ಉಪವಾಸಕ್ಕಷ್ಟ ಅಂತ ಹೇಳತ್ತಿಲ್ರಿ, ಹೆಲ್ತಿಗೂ ಭಾಳ ಒಳ್ಳೆಯದು. ಈ ಶುಗರ್ ಎಲ್ಲ ಇರೋರ್ಗು ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ನನಗಂತೂ ಈ ರೆಸಿಪಿ ಭಾಳ ಇಷ್ಟ ನೋಡ್ರಿ. ಹಾಗಾಗಿ ನಾವು ಉಪವಾಸಕ್ಕಷ್ಟ ಇಲ್ಲ ರೀ, ಎಲ್ಲ ಟೈಮಿಗೂ ಇದನ್ನು ನಾನು ಮಾಡಿಕೊಂಡು ತಿಂತೀನಿ. ಇದೇ ಥರ ನೀವೆಲ್ಲ ಯಾರ್ಯಾರು ಮಾಡ್ತೀರಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ತಿಳಿಸ್ರಿ. ಮತ್ತು ಯಾರೆಲ್ಲ ಈ ಥರ ಮಾಡೋದಿಲ್ಲ ಒಂದು ಸಲ ಈ ಥರ ಮಾಡಿಕೊಂಡು ಟ್ರೈ ಮಾಡಿರಿ ಫ್ರೆಂಡ್ಸ್. ನಿಜವಾಗ್ಲೂ ಸೂಪರಾಗಿ ಇರ್ತೈತಿ. ನೋಡ್ತಿರ್ಬೋದ್ರಿ ಉದುರಾಗಿ ಬಿಡಿ ಬಿಡಿಯಾಗಿ ಟೇಸ್ಟಿಯಾಗಿ ಸಾಬೂದಾನ ಕಿಚಡಿ ರೆಡಿ ಆಗೈತಿ. ಬರ್ರಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಆಹಾ, ಸೂಪರ್ ಟೇಸ್ಟಿಯಾಗಿರೋ ಸಾಬೂದಾನ ಕಿಚಡಿ ರೆಡಿ ಆಗೈತ್ರಿ. ಮತ್ತು ಹಂಗೆ ಪ್ಲೇಟಿಗೂ ಸರ್ವ್ ಮಾಡ್ಕೊಂಡಾಗೈತ್ರಿ. ಇವಾಗ ನಾವು ಟೇಸ್ಟ್ ಮಾಡ್ತೀವಿ. ನಿಮಗೆಲ್ಲ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗೈತಿ ಅದನ್ನು ನೀವು ಟ್ರೈ ಮಾಡಿರಿ. ಮತ್ತು ನೀವೆಲ್ಲ ಇದೇ ಥರ ಯಾರ್ಯಾರು ಮಾಡ್ತೀರಿ ಅವರು ಕೂಡ ನಂಗೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ. ನೋಡಿರಿ ಫ್ರೆಂಡ್ಸ್, ಈ ಥರ ಮಾಡಿಕೊಂಡು ಹೆಂಗಾಗೈತಿ ಅಂಥೇಳಿ ನಂಗೆ ಕಮೆಂಟ್ಸ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಹೀಗೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.